ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಶ್ರೀನಂದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ರೀತಿಯಾದಂಥ ಅನುಮಾನಗಳು ಕೂಡ ಇದೀಗ ಕೇಳಿ ಬರ್ತಾ ಇದ್ದಾವೆ. ಬಹುತೇಕ ಜನ ಅಂದುಕೊಂಡಿದ್ರು ಶರಣ್ಯ ರೀತಿಯಲ್ಲಿ ಶ್ರೀನಂದ ಕೂಡ ನಾಪತ್ತೆ ಆಗಿರುವಂತದ್ದು, ಹಾಗಾಗಿ ಮತ್ತೆ ಜೀವಂತವಾಗಿ ಪತ್ತೆ ಹಾಕಿ ಬಿಡ್ತಾಳೆ ಅನ್ನುವ ರೀತಿಯಲ್ಲಿ ಮಾತನಾಡಿಕೊಳ್ತಾ ಇದ್ರು. ಇದರ ಬೆನ್ನಲ್ಲೇ ಸೆಲ್ಫಿ ವಿಡಿಯೋ ಅಂತದೆಲ್ಲವೂ ಕೂಡ ಶ್ರೀನಂದ ಸ್ನೇಹಿತೆ ಮಾಡಿಕೊಂಡಿದ್ಲು. ಈಗ ಅನೇಕ ಅನುಮಾನಗಳು ಕೂಡ ಶ್ರೀನಂದ ಸ್ನೇಹಿತೆ ಮೇಲೆ ಹುಟ್ಟಿಕೊಳ್ತಾ ಇದ್ದಾವೆ. ಹಾಗಾಗಿ ಈ ಕುರಿತಾಗಿ ಶ್ರೀನಂದ ಸ್ನೇಹಿತೆಯು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಶ್ರೀನಂದ ಸ್ನೇಹಿತೆ ಮಾತನಾಡಿರುವಂತದ್ದು ಬೇರೆ ಭಾಷೆಯಲ್ಲಿದೆ, ಬಹುತೇಕ ಅದು ಅರ್ಥ ಆಗೋದಿಲ್ಲ ಅಂತ ಕಾಣಿಸುತ್ತೆ. ಹಾಗಾಗಿ ಆ ಒಂದು ಮಾತನಾಡಿರುವಂತಹ ಹೇಳಿಕೆಗಳು ಏನಿದ್ದಾವೆ, ಶ್ರೀನಂದ ಸ್ನೇಹಿತೆ ಆ ಸಂದರ್ಭಕ್ಕೆ ಏನೇನೆಲ್ಲ ಆಯ್ತು ಅನ್ನುವಂಥದ್ದನ್ನ, ಜೊತೆಗೆ ಆಕೆಯ ಮೇಲೆ ಕೇಳಿ ಬರ್ತಾ ಇರುವಂತಹ ಆರೋಪಗಳನ್ನ ಎಲ್ಲವನ್ನು ಕೂಡ ಬಿಚ್ಚಿಟ್ಟಿದ್ದಾಳೆ. ಆ ಕುರಿತಾಗಿ ನಾನು ನಿಮಗೆ ಕನ್ನಡದಲ್ಲಿ ವಿಶ್ಲೇಷಣೆಯನ್ನ ಮಾಡ್ತೇನೆ. ಸಾಧ್ಯವಾದ್ರೆ ವಿಡಿಯೋವನ್ನ ಕೊನೆವರೆಗೂ ನೋಡಿ. ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನ ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಶ್ರೀನಂದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಬೆಳವಣಿಗೆಗಳಾಗಿತ್ತು ಅಂತದೆಲ್ಲವೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಈ ಸಂದರ್ಭಕ್ಕೆ ಅದರ ವಿವರಣೆ ಬೇಡ ಅಂತ ಕಾಣಿಸುತ್ತೆ. ನಾನು ಆದರೆ ಸಂಕ್ಷಿಪ್ತವಾಗಿ ಒಂದು ವಿಷಯವನ್ನು ಹೇಳಲೇಬೇಕು. ಯಾಕೆಂತಂದ್ರೆ ಏಪ್ರಿಲ್ 7ರಂದು ನಾಪತ್ತೆ ಆಗಿರ್ತಾಳೆ. ಸಂಜೆ 6 ಗಂಟೆಯ ಸುಮಾರು, ಅಂದು ಮಂಗಳವಾರ. ಈ ಒಂದು 6 ಗಂಟೆಯ ಸುಮಾರಿನ ಪೂರ್ವದಲ್ಲಿ ಶ್ರೀನಂದ ಮತ್ತು ಆಕೆಯ ಸ್ನೇಹಿತೆ ಒಟ್ಟಿಗೆ ಇರ್ತಾರೆ. ಒಟ್ಟು 41 ಜನ ಪ್ರವಾಸಕ್ಕೆಂದು ಹೋಗಿರ್ತಾರೆ. ಇದರ ಪೂರ್ವದಲ್ಲಿ ಹಂಪಿಗೂ ಕೂಡ ಹೋಗಿರ್ತಾರೆ. ಕೊನೆಯದಾಗಿ ಟ್ರೆಕ್ಕಿಂಗ್ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಬಂದಿರ್ತಾರೆ. ಆ ಸಂದರ್ಭಕ್ಕೆ ಈ ಶ್ರೀನಂದ ಅದೇ ರೀತಿಯಾಗಿ ಶ್ರೀನಂದ ಜೊತೆಗೆ ಒಟ್ಟು 5 ಜನ ಸ್ನೇಹಿತರು ಒಟ್ಟಾರೆಯಾಗಿ ಇರ್ತಾರೆ. ಇನ್ನು ಶ್ರೀನಂದ ಜೊತೆಗೆ ಕೊನೆಯದಾಗಿ ಒಂದು ಸೆಲ್ಫಿ ವಿಡಿಯೋ ಕೂಡ ವೈರಲ್ ಆಗಿರುವಂತದ್ದು ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಆ ಒಂದು ಗೆಳತಿ ಹೇಳ್ತಾ ಇರುವಂತದ್ದು, ಶ್ರೀನಂದ ಮತ್ತು ನಾನು ಜೊತೆಗೆ ಒಟ್ಟು 5 ಜನರು ನಾವು ಜೊತೆಯಲ್ಲೇ ಇದ್ವಿ. ನಮ್ಮ ಕುಟುಂಬದವರು ಬೇರೆ ಬೇರೆ ಕಡೆ ಆಗಿದ್ರು, ಅವರು ಒಂದು ಕಡೆ ನಾವು ಒಂದು ಕಡೆ, ಈ ರೀತಿಯಾಗಿ ಆಗಿದ್ವಿ. ಹಾಗಾಗ ಮೊಬೈಲ್ ನಲ್ಲಿ ಒಂದಿಷ್ಟು ಕನೆಕ್ಟ್ ಆಗ್ತಾ ಇತ್ತು. ದೂರ ಅಂತ ಏನು ಇರಲಿಲ್ಲ, ಬದಲಿಗೆ ಹತ್ತಿರದಲ್ಲೇ ಒಂದಿಷ್ಟು ನಾವು ಅಂತರದಲ್ಲಿ ಇದ್ವಿ. ಹಾಗಾಗಿ ಎಲ್ಲರೂ ಕೂಡ ಸೆಲ್ಫಿ ತಗೊಳ್ಳೋದು, ಅವರವರು ಎಲ್ಲರೂ ಕೂಡ ಬ್ಯುಸಿಯಾಗೇ ಇದ್ರು. ಅವರ ತಂದೆ ತಾಯಿಗಳು ಕೂಡ ಒಂದು ಕಡೆ ಬ್ಯುಸಿ ಇದ್ರು, ನಾವೆಲ್ಲರೂ ಕೂಡ ಸ್ನೇಹಿತರು ಒಂದು ಕಡೆ ಬ್ಯುಸಿ ಇದ್ವಿ, ದೊಡ್ಡವರೆಲ್ಲ ಒಂದು ಕಡೆ, ಮಹಿಳೆಯರು ಪುರುಷರು ಎಲ್ಲರೂ ಕೂಡ ಒಟ್ಟಾರೆ ಒಂದು ಟೀಮ್ ಅಂತ ಹೋದಂಥ ಸಂದರ್ಭದಲ್ಲಿ ಅವರವರ ಕುಟುಂಬದ ಜೊತೆಗೆ ಎಲ್ಲರೂ ಕೂಡ ಬ್ಯುಸಿ ಆಗಿದ್ರು. ಆದರೆ ನಾವು 5 ಜನರು ಕೂಡ ಸಪರೇಟ್ ಆಗಿದ್ವಿ. ಆ ಸಂದರ್ಭಕ್ಕೆ 5 ಜನಗಳು ಕೂಡ ಸೆಲ್ಫಿ ವಿಡಿಯೋಗಳನ್ನು ತೆಗೆದುಕೊಳ್ಳುವಂಥದ್ದು, ಜೊತೆಗೆ ಫೋಟೋಗಳನ್ನು ಕ್ಲಿಕ್ಕಿಸಿಕೊಳ್ಳುವಂಥದ್ದು, ಇಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇದ್ವಿ. ನಮ್ಮ ಕುಟುಂಬದವರು ಕೂಡ ಇದಕ್ಕೆ ಸಮ್ಮತಿಯನ್ನು ನೀಡಿದ್ರು. ನಾವು ಕೂಡ ಫ್ರೀ ಆಗಿ ಓಡಾಡ್ಕೊಂಡು ಇದ್ವಿ. ಹಾಗಾಗಿ ಇಲ್ಲಿ ಯಾವುದೇ ರೀತಿಯಾಗಿ ಯಾರು ನಮ್ಮನ್ನ ಹಿಂಬಾಲಿಸುವಂಥದ್ದಾಗಿರ್ಬೋದು ಅಥವಾ ಬೇರೆ ಏನೋ ಆಗುವಂಥದ್ದು ಅಂಥದ್ದು ಯಾವುದೂ ಕೂಡ ಘಟನೆ ನಡೆದಿಲ್ಲ. ಬದಲಿಗೆ ಅಲ್ಲಿಯೂ ಕೂಡ ಬೇರೆದೊಂದು ನಮ್ಮದೇ ಕಡೆಯ ಒಂದು ಟೀಮ್ ಇತ್ತು. ಆದರೆ ಅವರು ಕೂಡ ನಮಗೆ ಯಾವುದೇ ರೀತಿಯಾದಂಥ ತೊಂದರೆಯನ್ನು ಕೂಡ ಮಾಡಿರಲಿಲ್ಲ. ಅವರ ಪಾಡಿಗೆ ಅವರಿದ್ರು, ನಮ್ಮ ಪಾಡಿಗೆ ನಾವು ಇದ್ವಿ. ಹಾಗಾಗಿ ನಮ್ಮನ್ನು ಯಾರೋ ಹಿಂಬಾಲಿಸಿಕೊಂಡು ಬರುವಂಥದ್ದು ಅಥವಾ ಯಾರೋ ಚುಡಾಯಿಸುವಂಥದ್ದು, ಯಾರೋ ನಮಗೆ ತೊಂದರೆ ಕೊಡುವಂಥದ್ದು ಇಂಥದ್ಯಾವುದೂ ಕೂಡ ಆಗಿಲ್ಲ ಅನ್ನುವಂಥದ್ದನ್ನ ಶ್ರೀನಂದ ಸ್ನೇಹಿತೆ ಇದೀಗ ಬಿಚ್ಚಿಟ್ಟಿರುವಂಥ ವಿಚಾರ. ಇನ್ನು ನನ್ನ ಮೇಲೆಯೂ ಕೂಡ ಕೆಲವೊಂದಿಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ನಾವೇ ಜೊತೆಗಿದ್ವಿ, ಹಾಗಾಗಿತ್ತು, ಹೀಗಾಗಿರ್ಬೋದು, ಆಕೆಯ ಕೈವಾಡವೂ ಇರಬಹುದು, ಹಾಗೆ ಹೀಗೆ ಅನ್ನುವಂಥ ಮಾತುಗಳು ಕೂಡ ಬಹುತೇಕ ಜನ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೂ ನನಗೂ ಏನೂ ಕೂಡ ಸಂಬಂಧ ಇಲ್ಲ, ಜೊತೆಗೆ ಇದ್ವಿ. ಆದರೆ ಅವಳು ಎಲ್ಲಿ ಮಿಸ್ ಆದ್ಲು ಅಂತ ನಮಗೆ ಗದ್ದಲದಲ್ಲಿ ಗೊತ್ತಾಗ್ಲಿಲ್ಲ. ನಾವು ಸೆಲ್ಫಿ ವಿಡಿಯೋ ಮಾಡ್ತಾ ನಮ್ಮದೇ ಗುಂಗಲ್ಲಿ ನಾವು ಇರಬೇಕಾದಂಥ ಸಂದರ್ಭದಲ್ಲಿ ಅವಳು ಯಾವಾಗ ಮಿಸ್ ಆದ್ಲು ಅಂತ ಕೂಡ ಗೊತ್ತಿಲ್ಲ. ನೆಕ್ಸ್ಟ್ ನಾವು ಮತ್ತೊಮ್ಮೆ ವಿಡಿಯೋ ಮಾಡಬೇಕು ಅಥವಾ ಸೆಲ್ಫಿ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಬಂದಂಥ ಸಂದರ್ಭದಲ್ಲಿ ಆಕೆಯನ್ನು ಹುಡುಕಿದ್ವಿ. ಆಕೆ ಸಿಗಲಿಲ್ಲ, ಅಲ್ಲಿ ಮಿಸ್ಸಿಂಗ್ ಆಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಯಿತು. ಆಗ ಟೀಮ್ನವರಿಗೆ ಎಲ್ರಿಗೂ ಕೂಡ ಹೇಳಿದ್ವಿ, ಅಂತಂದರೆ ಜೊತೆಗೆ ಬಂದಿರುವಂಥವರಿಗೆ ಮಾಹಿತಿಯನ್ನು ಕೂಡ ಕೊಟ್ವಿ. ಅಲ್ಲಿ ಹುಡುಕಾಟ ಅಂಥದ್ದೆಲ್ಲವನ್ನು ಕೂಡ ಮಾಡೋದಕ್ಕೆ ಪ್ರಾರಂಭಿಸಿದ್ರು. ಅದಾದ ಬಳಿಕ ಮಾಹಿತಿಯನ್ನು ಒಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಅಲ್ಲಿರುವ ಸ್ಥಳೀಯರಿಗೆ ಎಲ್ರಿಗೂ ಕೂಡ ಹೇಳೋದಕ್ಕೆ ಪ್ರಾರಂಭಿಸಿಬಿಟ್ವಿ, ಕೇಳೋದಕ್ಕೆ ಪ್ರಾರಂಭಿಸಿಬಿಟ್ವಿ. ಅದಾದ ಬಳಿಕ ಸ್ಪ್ರೆಡ್ ಆಗ್ತಾ ಆಗ್ತಾ ಇದೊಂದು ದೊಡ್ಡ ನ್ಯೂಸ್ ಆಗಿ ಬಿಡ್ತು ಅನ್ನುವ ರೀತಿಯಲ್ಲಿ ಈಕೆಯ ಸ್ನೇಹಿತೆ ಹೇಳ್ತಾ ಇರುವಂಥದ್ದು. ಇಲ್ಲಿ ಒಂದು ಸ್ಪಷ್ಟನೆಯನ್ನ ಆಕೆಯೂ ಕೂಡ ಕೊಟ್ಟಿರುವಂಥದ್ದು, ಇದಕ್ಕೂ ನನಗೂ ಏನೂ ಕೂಡ ಸಂಬಂಧವಿಲ್ಲ, ನನ್ನ ಜೊತೆಗೆ ಬಂದಿರುವಂಥ ಎಲ್ಲರನ್ನೂ ಕೂಡ ನೀವು ಮಾತನಾಡಿಸಿದ್ರೆ ಇದರ ಬಗ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಅನ್ನುವ ರೀತಿಯಲ್ಲಿಯೇ ಆಕೆಯ ಸ್ನೇಹಿತೆ ಹೇಳ್ತಾ ಇರುವಂಥದ್ದು. ಅಂದರೆ ಆಕೆಯ ಮೇಲೆ ಕೇಳಿ ಬರ್ತಾ ಇರುವಂಥ ಆರೋಪಕ್ಕೆ ಒಂದು ಪೂರ್ಣ ವಿರಾಮವನ್ನ, ಹೇಳಿಕೆಯನ್ನ ಇಟ್ಟಿರುವಂಥದ್ದು. ಸೊ ಇದೆಲ್ಲವೂ ಕೂಡ ಒಂದು ಕಡೆಯ ಭಾಗವಾದರೆ, ಈಗ ಈ ಒಂದು ಶ್ರೀನಂದ ಮೃತದೇಹದ ವಿಚಾರಕ್ಕೆ ನಾವು ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಗಮನಿಸ್ತಾ ಹೋಗೋಣ. ನಿನ್ನೆ ಅಷ್ಟೇ ಶ್ರೀನಂದ ಬಾಡಿ ಕೂಡ ಸಿಕ್ಕಿತ್ತು. ಅದನ್ನ ಮೇಲೆ ತರುವಂಥದ್ದು ಕೂಡ ಹರಸಾಹಸ ಮಾಡಬೇಕಾಗಿತ್ತು. ಯಾಕೆಂತಂದ್ರೆ 1500 ಅಡಿ ಆಳಕ್ಕೆ ಬಿದ್ದಂತಹ ದೇಹ, ಅದರಲ್ಲೂ ಕೂಡ ಅಲ್ಲಿ ವಾಹನಗಳು ಹೋಗುವಂಥ ಅವಕಾಶ ಇರಲಿಲ್ಲ, ಕೇವಲ ಅದನ್ನು ಎತ್ಕೊಂಡೇ ಬರಬೇಕಾಗಿತ್ತು. ಅದೊಂದು ಸವಾಲ್ ಕೂಡ ಸಿಬ್ಬಂದಿಗಳಿಗೆ ಆಗಿತ್ತು. ಈಗ ಆ ಮೃತದೇಹವನ್ನು ಕೂಡ ತೆಗೆದುಕೊಂಡು ಬಂದು ಜಿಲ್ಲಾಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಅದಾದ ಬಳಿಕ ಆ ಮೃತದೇಹವನ್ನು ಇದೀಗ ಪೋಷಕರ ಕೈಗೆ ಒಪ್ಪಿಸಿದ್ದಾರೆ. ಅಲ್ಲಿಂದ ಮೃತದೇಹವನ್ನು ತಮ್ಮ ತವರಿಗೆ ಕರೆದುಕೊಂಡು ಹೋಗುವಂತ ಕೆಲಸ ಅಂತದೆಲ್ಲವೂ ಕೂಡ ಇದುವರೆಗೆ ಆಗಿರುವಂಥದ್ದು. ಇನ್ನು ತನಿಖೆಯ ನಂತರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಬಳಿಕ ಅಸಲಿ ಸತ್ಯಾಸತ್ಯತೆ ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ಅರ್ಥ ಆಗೋದಕ್ಕೆ, ಸ್ಪಷ್ಟವಾಗಿ ಗೊತ್ತಾಗ
ಗೊತ್ತಾಗುವಂಥ ಸಾಧ್ಯತೆ ಇರುತ್ತೆ. ಬಹುತೇಕರು ಇಲ್ಲಿ ಬೇರೆ ಬೇರೆ ರೀತಿಯಾದಂಥ ಅನುಮಾನಗಳನ್ನು ಕೂಡ ಹುಟ್ಟು ಹಾಕ್ತಾ ಇದ್ರು. ಅನುಮಾನಗಳು ಅಂತಂದರೆ ಯಾರೂ ಕೂಡ ಊಹೆ ಮಾಡಿಕೊಂಡಿರಲಿಲ್ಲ, ಈಗ ಆಗುತ್ತೆ ಹಾಗಾಗುತ್ತೆ ಅಂತ ಯಾರೂ ಕೂಡ ಅಂದುಕೊಂಡಿರಲಿಲ್ಲ. ಇಂಥದ್ದೊಂದು ಘಟನೆ ನಡೆದು ಹೋಗ್ಬಿಡುತ್ತೆ ಅನ್ನುವ ರೀತಿಯಲ್ಲಿ ನಾವ್ಯಾರೂ ಕೂಡ ಭಾವಿಸಿರಲಿಲ್ಲ, ಹಾಗೆ ಹೀಗೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇತ್ತು. ಬಹುತೇಕರು ಸ್ನೇಹಿತರು ಜೊತೆಗಿದ್ದಾರೆ ಅಂತ ಕಾರಣಕ್ಕೆ ಸ್ನೇಹಿತರ ಮೇಲೆ ಅನುಮಾನ ಪಡುವಂಥದ್ದು ಸಹಜವಾಗಿ ಇರುತ್ತೆ. ಯಾಕೆಂತಂದ್ರೆ ಯಾರಿಗೆ ಯಾವ ರೀತಿಯಾದಂಥ ಭಾವನೆ ಯಾರ ಮೇಲೆ ಇರುತ್ತೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಇದು ಒಂದು ಕಡೆ ಆದ್ರೆ, ಇನ್ನು ತಂದೆ ತಾಯಿಯರ ಮೇಲೆಯೂ ಕೂಡ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ತಂದೆ ತಾಯಿಯರು ಕೂಡ ಒಂದಿಷ್ಟು ಆರೋಪ ಮಾಡ್ತಾ ಇರುವಂತದ್ದು ಏನಾಗಿತ್ತು ಅಂತಂದ್ರೆ, ನನ್ನ ಮಗಳನ್ನ ಯಾರೋ ಕಿಡ್ನಾಪ್ ಮಾಡಿರಬಹುದು ಅನ್ನುವಂತ ಹೇಳಿಕೆಗಳನ್ನ ಕೊಟ್ಟಿದ್ರು. ಸೊ ಇದರ ಬಗ್ಗೆ ನಾವು ಗಮನಿಸೋದಾದ್ರೆ, ಆ ಸಂದರ್ಭದಲ್ಲಿ ಪೋಷಕರ ಹೇಳಿಕೆ ತುಂಬಾ ತದ್ವಿರುದ್ಧವಾಗಿದೆ ಅಂತಾನೆ ಹೇಳ್ಬಹುದು. ಯಾಕೆಂತಂದ್ರೆ ತಮ್ಮ ಮಗಳನ್ನ ಕಳೆದುಕೊಂಡಿದ್ದಾರೆ, ಆ ನೋವಿನಲ್ಲಿ ಅವರು ಮಾತನಾಡ್ತಾ ಇರಬಹುದು ಅಥವಾ ಆ ರೀತಿಯಾದಂತ ಹೇಳಿಕೆಯನ್ನ ಅವರು ಕೊಟ್ಟಿರಬಹುದು. ಯಾರೋ ಮಾಡಿರ್ಬೋದು, ಹಾಗಾಗಿರ್ಬೋದು, ಹೀಗಾಗಿರ್ಬೋದು ಅನ್ನುವಂಥದ್ದು ಅಲ್ಲಿ ಅವರು ಹೇಳ್ತಾ ಇರುವಂಥದ್ದು. ಸೊ ಅದನ್ನೆಲ್ಲವನ್ನು ಕೂಡ ಗಮನಿಸಿದಂಥ ಸಂದರ್ಭದಲ್ಲಿ ಅಲ್ಲಿ ಅಂತಹ ಘಟನೆ ನಡೆಯುವಂಥ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ. ಯಾಕೆಂತಂದರೆ ಅಲ್ಲಿ ಒಂದು ಯಾರೊಬ್ರು ಬರ್ತಾರೆ ಅಥವಾ ಯಾರೊಬ್ರು ಹೋಗ್ಬಿಡ್ತಾರೆ ಅನ್ನೋ ರೀತಿ ಇರೋದಿಲ್ಲ. ಜನ ದಟ್ಟವಾದಂಥ ಜನ ಇರುತ್ತೆ. ಹಾಗಾಗಿ ಯಾರನ್ನೊಬ್ರು ಚುಡಾಯಿಸೋದು ಅಥವಾ ಯಾರನ್ನೊಬ್ರು ಕಿಡ್ನಾಪ್ ಮಾಡುವಂಥದ್ದು, ಅದರಲ್ಲೂ ಆ ಇಕ್ಕಟ್ಟಾದಂಥ ಪ್ರದೇಶದಲ್ಲಿ ಆ ರೀತಿಯಾಗಿ ಮಾಡೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಸೊ ಅಂಥದ್ದೊಂದು ಘಟನೆ ನಡೆದಿರೋದಕ್ಕೆ ಬಹುತೇಕ ಕಡಿಮೆ ಅಂತಾನೆ ಹೇಳ್ಬಹುದು. ತನಿಖೆಯ ನಂತರವೇ ಸತ್ಯಾಸತ್ಯತೆ ಗೊತ್ತಾಗುವಂಥದ್ದು. ಸೊ ಇದನ್ನು ಹೊರತುಪಡಿಸಿ ಸ್ನೇಹಿತರೆ, ಇದೆಲ್ಲವನ್ನು ಕೂಡ ನಾವು ನೋಡಿದ ಮೇಲೆ, ಗಮನಿಸಿದ ಮೇಲೆ ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಲೇಬೇಕಾದಂಥ ವಿಷಯ ಏನು ಅಂತಂದರೆ, ನಾವು ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಅಥವಾ ಇನ್ಯಾವುದೋ ಟ್ರೆಕ್ಕಿಂಗ್ಗೆ ಅಥವಾ ಎಂಜಾಯ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಹೋದಂತಹ ಸಂದರ್ಭದಲ್ಲಿ ತುಂಬ ಜಾಗರೂಕರಾಗಿ ಇರಬೇಕಾಗತ್ತೆ. ನಮ್ಮ ತಂಡವನ್ನಾಗಿರಲಿ ಅಥವಾ ನಮ್ಮ ಜೊತೆಗೆ ಬಂದಿರುವಂಥ ಹಿರಿಯರನ್ನಾಗಿರಲಿ ಅಥವಾ ಮಕ್ಕಳನ್ನಾಗಿರಲಿ ಯಾರನ್ನು ಕೂಡ ಯಾರೂ ಅಗಲಬಾರ್ದು. ಕಾರಣ ನಮ್ಮ ಸೇಫ್ಟಿ ನಾವು ನೋಡ್ಕೊಳ್ಬೇಕಾಗತ್ತೆ. ಬಹುತೇಕ ನಾವು ಎಂಜಾಯ್ ಮಾಡಬೇಕು ಅಂತ ಹೋಗಿರ್ತೀವಿ, ಆಗ ಕುಟುಂಬದವರ ಜೊತೆಗೆ ಇರೋದಕ್ಕೆ ಇಷ್ಟ ಕೂಡ ಪಡೋದಿಲ್ಲ. ಬಹುತೇಕರು ಒಂದಿಷ್ಟು ಮುಜುಗರಕ್ಕೂ ಕೂಡ ಒಳಗಾಗಿ ಬಿಡ್ತಾರೆ. ಈಗ ಕುಟುಂಬದಲ್ಲಿ ತಂದೆ ತಾಯಿ ಅವರೆಲ್ಲರೂ ಕೂಡ ಇದ್ದಂಥ ಸಂದರ್ಭದಲ್ಲಿ ಅವರ ಜೊತೆಗೆ ಎಂಜಾಯ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನುವ ರೀತಿಯಲ್ಲಿ ಕೆಲವೊಂದಿಷ್ಟು ಜನ ಹಿಂದೆ ಸರಿಕೊಂಡು ಬಿಡ್ತಾರೆ. ಅಂತಂದ್ರೆ ತಮಗೆ ಯಾರು ಸಾಥ್ ಕೊಡ್ತಾರೋ ಅಥವಾ ತಮಗೆ ಯಾರು ಓಕೆ ಅಂತ ಅನಿಸ್ತಾ ಇರ್ತಾರೋ ಅವ್ರ ಜೊತೆ ಸೇರಿಕೊಂಡು ನಾನು ಎಂಜಾಯ್ ಮಾಡಬಹುದು, ಇವರ ಜೊತೆ ನಾನು ಸೇರಿಕೊಂಡು ಎಂಜಾಯ್ ಮಾಡಬಹುದು ಅನ್ನುವ ರೀತಿಯಲ್ಲಿ ಮನಸ್ಥಿತಿ ಹೇಗೆ ಬರುತ್ತೋ, ವಿಶೇಷವಾಗಿ ಸ್ನೇಹಿತರು ಅಂತ ಹೇಳಬಹುದು. ಸ್ನೇಹಿತರ ಜೊತೆ ಸೇರಿಕೊಂಡು ತಮಗೆ ಇಷ್ಟ ಬಂದ ಹಾಗೆ ಎಂಜಾಯ್ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಬೇರ್ಪಟ್ಟು ಬಿಡ್ತಾರೆ. ಅದಾದ ಬಳಿಕ ಈ ರೀತಿಯಾದಂಥ ಅನಾಹುತಗಳು ಹೆಚ್ಚಾಗಿ ಬಿಡ್ತಾವೆ. ಸೊ ಆದಷ್ಟು ಎಲ್ಲರೂ ಕೂಡ ಗಮನ ಹರಿಸಬೇಕಾಗಿರುವಂಥದ್ದು, ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಬೇಕಾಗಿರುವಂಥದ್ದು, ತುಂಬ ರಿಸ್ಕ್ ಇರುವಂಥ ಸ್ಥಳಗಳಿಗೆ ಹೋಗಬೇಡಿ. ಯಾಕೆಂತಂದರೆ ಈ ರೀತಿಯಾಗಿ ಅದರಲ್ಲೂ ಕಂದಕಕ್ಕೆ ಬಿದ್ದು ಬಿಟ್ಟರೆ ಅದು ಸಾವೇ ಖಚಿತ ಅಂತಲೇ ಹೇಳ್ಬೋದು. ಏನು ಹಾಗೆ ಬಿಡುತ್ತೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಕೆಲವೊಂದು ಪ್ರದೇಶದಲ್ಲಿ ಎಲ್ಲರೂ ಕೂಡ ಗುಂಪಲ್ಲಿ ಓಡಾಟ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಸೊ ಅಂಥ ಒಂದು ಡೇಂಜರಸ್ ಪ್ಲೇಸಸ್ಗಳು ಇರ್ತವೆ. ಸೊ ಅಂಥ ಪ್ಲೇಸ್ಗಳಿಗೆ ಹೋಗಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಹೋಗಬೇಕಾಗುತ್ತೆ. ನಾವು ಎಷ್ಟೇ ಜಾಗರೂಕರಾಗಿದ್ದೀವಿ ಅಥವಾ ಎಷ್ಟೇ ನಾವು ಎಚ್ಚರಿಕೆಯಿಂದ ಟ್ರೆಕ್ಕಿಂಗ್ ಹೋಗ್ತೀವಿ ಅಂದ್ರೂ ಕೂಡ ಅದು ನಿಮಗೆ ತುಂಬಾ ರಿಸ್ಕ್ ಅನ್ನ ಕೂಡ ನೀಡುವಂಥದ್ದು. ಒಂದು ರಿಸ್ಕ್ ನ ಯಾವ ರೀತಿಯಾಗಿ ತೆಗೆದುಕೊಳ್ತೀವಿ ಅನ್ನೋದು ಕೂಡ ತುಂಬಾ ಮುಖ್ಯವಾಗಿ ಬಿಡುತ್ತೆ. ಹಾಗಾಗಿ ಏನೇ ಒಂದು ಟ್ರೆಕ್ಕಿಂಗ್ಗೆ ಹೋದ್ರೂ ಕೂಡ ಅಥವಾ ಏನೇ ಪ್ರವಾಸಕ್ಕೆ ಹೋದ್ರೂ ಕೂಡ ನಿಮ್ಮ ಜವಾಬ್ದಾರಿಯನ್ನ ನೀವು ತೆಗೆದುಕೊಳ್ಳಿ, ನಿಮ್ಮ ಕುಟುಂಬದ ಜವಾಬ್ದಾರಿಯನ್ನ ನೀವು ತೆಗೆದುಕೊಳ್ಳಿ. ಯಾವುದೋ ಒಂದು ಎಂಜಾಯ್ ಮಾಡೋದಕ್ಕೆ ಹೋಗಿ ಇಂತಹ ದುಃಖದ ಸನ್ನಿವೇಶವನ್ನ ಕೂಡ ಯಾರಿಗೂ ಕೂಡ ಎದುರಾಗಬಾರದು. ಆ ಕಾರಣದಿಂದಾಗಿ ಈ ಒಂದು ವಿಷಯವನ್ನ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಶ್ರೀನಂದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಕೆಯ ಸ್ನೇಹಿತೆಯು ಕೂಡ ಇದೀಗ ಒಂದು ಕ್ಲಾರಿಟಿಯನ್ನು ಕೂಡ ಕೊಟ್ಟು ಬಿಟ್ಟಿದ್ದಾಳೆ. ಸೊ ಈಗ ಏನೇನೋ ಮುಂದಿನ ತನಿಖೆ ಆಗುತ್ತೆ. ತನಿಖೆಯ ನಂತರ ಅಸಲಿ ಸತ್ಯಾಸತ್ಯತೆ ಏನು, ಯಾರಾದರೂ ಆಕೆಯನ್ನ ಕೆಳಗೆ ತಳ್ಳಿಬಿಟ್ರ ಅಥವಾ ಅವಳು ಯಾವಾಗ ಸಾವನ್ನಪ್ಪಿರುವಂಥದ್ದು ಅಥವಾ ಅವಳು ಮಿಸ್ಸಿಂಗ್ ಆಗಿರುವಂಥ ದಿನವೇ ಸಾವನ್ನಪ್ಪಿ ಬಿಟ್ಲಾ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಕೂಡ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಬಳಿಕ ಸತ್ಯಾಸತ್ಯತೆ ಎಲ್ಲವೂ ಕೂಡ ಗೊತ್ತಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಸಾಧ್ಯವಾದರೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.